ಸೈಡ್ ಸ್ವಲ್ಪ ನೀವು ಆ ಕಡೆ ಬಂದ್ಬಿಡ್ರಿ ಎಲ್ಲ ಸರಿ ಆ ಕಡೆ ಸ್ವಲ್ಪ ಸರ್ ಸ್ವಲ್ಪ ಕೆಲಸ ಈ ಬೇರೆ ಕಡೆ ತೆಗಿತು ಸರ್ ಇದು ಓಪನ್ ಆಗುತ್ತೆ ತಳ್ತೀನಿ ಅಲ್ಲಿ ಬಂದ ತಕ್ಷಣ ಆ ಕಡೆ ಹೋಗ್ಬಿಡ್ತೀನಿ ಒಂದೇ ಅಲ್ಲ ಈ ಬೇರೆ ಕಡೆ ಎರಡು ಎಷ್ಟು ತೆಗಿತ್ತು ಆ ಕಡೆ ಹೋಗ್ಬೇಕು ಕಡೆ प्रभाकर साहब ಓಟಿ ಆದ್ಮೇಲೆ ಪಟ್ಟ ಅಲ್ಲೇ ಇರಬೇಕು ಕ್ಯಾಮ್ರಾಮನ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಲೇಡಿ ರೈಡರ್ಸ್ ಬಂದಿದ್ದಾರೆ ಬನ್ನಿ ಎಲ್ಲ ಸೇಫ್ ಇದೆ ಅಂತ ಒಬ್ಬರು ಕ್ಯಾಲ್ಕಟಾ ಅವರು ಪಂಜಾಬಿಂದ ಅವರು ಮೈಸೂರವರು ಸ್ವಲ್ಪ ಜಾಗ ಬಿಡಿ ಎಲ್ಲರಿಗೂ ಹಂಗೆ ಬರ್ತಾರೆ ಎಲ್ಲ ಹಿಂದ್ಗಡೆ ಬಂದ್ಬಿಡಿ ಎಲ್ಲ ಹಿಂದ್ಗಡೆ ಸಾಹೇಬ್ ಹಿಂದ್ಗಡೆ ಬಂದ್ಬಿಡಿ ಅವ್ರು ಹಿಂದ್ಗಡೆ ಎಲ್ಲ ಹಿಂದ್ಗಡೆ ಸರ್ ತಾವು ಹೋಗಿ ಸರ್ ಒಂದು ನಿಮಿಷ ಸರ್ ಜಮೀರ್ ಸರ್
ಒಂದು ನಿಮಿಷ ತಾವು ಸರ್, ಒಂದು ನಿಮಿಷ ಜಮೀನ್ ಸರ್. ಒಂದು ನಿಮಿಷ ಇಡಿಸಿ. ಸ್ವಲ್ಪ ಹಿಂದೆ ಬನ್ನಿ ಸರ್, ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ಎಲ್ಲ ಯಾರು ಮೈಸೂರು ಯಾರು ಮೈಸೂರು ಸಪ್ರೇಟ್ ಪಡಿ ತಗೊಳಪ್ಪ ಮೈಸೂರು 3 ದಿನಗಳ ಕಾಲ ಹಂಪಿ ಉತ್ಸವ ನಡೀತದೆ. ಬರಗಾಲ ಇದರಿಂದ ಸ್ವಲ್ಪ ಮುಂದಕ್ಕೆ ಹಾಕಿದ್ದು, ಹಾಗಾಗಿ ಇವತ್ತು ಹಂಪಿ ಉತ್ಸವ ನಡೀತದೆ. ಇಂಡಿಯಾ ಸ್ಟೇಟ್ನಲ್ಲಿ ಒಂದು ಕಲ್ಚರಲ್ ಸ್ಟೇಟಸ್ ಕೊಡಬೇಕು. ಹಂಪಿ ಉತ್ಸವ ಎಲ್ಲ ಜಿಲ್ಲೋತ್ಸವಗಳು ಮಾಡ್ತಿದ್ರಿ ಸರ್. ಈ ಬರಗಾಲ ಹಿನ್ನೆಲೆಯಲ್ಲಿ ಕೆಲವೊಂದು ಜಿಲ್ಲೆಯಲ್ಲಿ ಮಾಡಬಾರ್ದಿದೆ. ಹೀಗಾಗಿ ಬರಗಾಲ ಇದೆ, ಆದರೆ ಉತ್ಸವಗಳ ನಿಲ್ಲಿಸೋಕ್ಕೆ ಕಷ್ಟ ಆಗ್ತದೆ. ಜನರಿಗೋಸ್ಕರ ಉತ್ಸವ ಮಾಡೋದು, ಕಲಾವಿದರು ಮತ್ತು ಇವ್ರಿಗೆಲ್ಲ ತೊಂದರೆ ಆಗ್ತದೆ. ಇದು ಸಂಸ್ಕೃತಿ ಉತ್ಸವ. ಆ ಕಾರಣದಿಂದ ನಾವು ಬರಗಾಲ ಇದ್ದರೂ ಕೂಡ ಮಾಡ್ತಾ ಇದ್ದೀವಿ. ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರು ಸರ್. ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರೆ ನಿರಾಶಾದಾಯಕ ಅಂತ ಹೇಳಿದ್ರಿ. ತಮ್ಮ ಫೆಬ್ರವರಿ 16ಕ್ಕೆ ತಾವು ಮಂಡನೆ ಮಾಡ್ತಿದ್ವಿ. ತಮ್ಮ ಬಜೆಟ್ ಫೋರ್ಕಾಸ್ಟ್ ಏನಿರ್ತದೆ? ಬಜೆಟ್ನಲ್ಲಿ ಏನು ಫೋಕಸ್ ಇದೆ ಅಂತ ಈಗಲೇ ಹೇಳಕ್ಕೆ ಹೋಗಲ್ಲ. ಬಜೆಟ್ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಬಜೆಟ್ನಲ್ಲಿ. ಅದಕ್ಕೋಸ್ಕರ ನಾವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ, ಶಾಸಕರೆಲ್ಲ ಸೇರಿ, ಕರ್ನಾಟಕ ಶಾಸಕರು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಯಾರು? ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ದೆಹಲಿಯಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಬಿಕಾಸ್ ಆಫ್ ಅಂದರೆ ಕೇಂದ್ರ ಬಜೆಟಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಸರ್. ಈಗ 7ನೇ ತಾರೀಕಿಗೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 7th ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ನಡೆಯುವಾಗ ಡೆಲ್ಲಿನಲ್ಲಿ ಇದನ್ನು ಮಾಡಬೇಕು ಅಂತ. ಯಾಕಂತಂದರೆ ಒಂದು ನಮ್ಮ ಬಜೆಟ್ನಲ್ಲಿ, ಅವರ ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ, ನಂಬರ್ 1. ನಂಬರ್ 2, ನಾವು ಬರಗಾಲಕ್ಕೆ NDRFನಿಂದ ಫಂಡ್ ಕೇಳಿ 4,663 ಕೋಟಿ ಕೇಳಿ ಸುಮಾರು 4 ತಿಂಗಳಾಯಿತು. 4 ತಿಂಗಳಿಂದ ಇವತ್ತಿನವರೆಗೆ ಒಂದು ಪೈಸೆನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರದ ವಿರುದ್ಧ. ಇವತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸುರೇಶ್ ಅವ್ರ ವಿಚಾರ ಒಂದು ದೊಡ್ಡ ಕೋಲಾಹಲ ಆಯ್ತು ಸರ್, ದೊಡ್ಡ ಚರ್ಚೆ ಆಯಿತು. ದೇಶ ವಿಭಾಗ ಮಾಡ್ತಾರೆ ಹೊರಡ್ತಾರೆ ಅಂತ. ಅವರು ಬಹುಶಃ ಕೋಪದಿಂದ ಹೇಳಿರಬೇಕು ಆ ಮಾತನ್ನು. ಉದ್ದೇಶ ಅದಲ್ಲ. ಉದ್ದೇಶ ಆ ಥರ ನಮಗೆ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಬೇಕು ಅಂತ ಆ ಥರ ಉದ್ದೇಶ. ದೇಶ ಅಖಂಡವಾಗಿರಬೇಕು. ನಾವು ಅದರ ಬಗ್ಗೆ ದೇಶ ವಿಭಜನೆ ಮಾಡಿ ಅಂತ ಕೇಳಕ್ಕೆ ಹೋಗಲ್ಲ ನಾವು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದೇ ವಿಚಾರಕ್ಕೆ ಬಿಜೆಪಿ ಒಂದು ದೊಡ್ಡ ಕೋಲಾಹಲ ಮಾಡಿದೆ ಸರ್. ಬಿಜೆಪಿಯವ್ರಿಗೆ ಇನ್ನೇನು ವಿಷಯ ಇಲ್ವಲ್ಲ. ಈಗ ಬಜೆಟ್ ಮಂಡಿಸಿದ್ರು, ನಿರುದ್ಯೋಗದ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಬರಗಾಲದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಲ್ಲ. ಅದು ಬಿಟ್ಬಿಟ್ಟು ಬೇರೆದೆಲ್ಲ ಇಂಥವೆಲ್ಲ ಮಾಡ್ತಾರೆ. ಸರ್, ಕರ್ನಾಟಕದಲ್ಲಿ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಎಲೆಕ್ಟ್ ಆದ್ರು ಸತತವಾಗಿ 6ನೇ ಬಾರಿ ಬಜೆಟ್ ಮಾಡಿದ್ರು. ಕರ್ನಾಟಕ ಸತತವಾಗಿ ಅನ್ಯಾಯ ಆಗ್ತಿದೆ. ನಮ್ಮ GSTದಾಗಲಿ ಮತ್ತು ಸೆಂಟ್ರಲ್ ಪೋಲಿಂದಾಗಲಿ ಈಗ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಆಗಿದೆ ಅವರಿಂದ. ಯಾಕಂತಂದರೆ 15th ಫೈನಾನ್ಸ್ ಕಮಿಷನ್ನಲ್ಲಿ 5,495 ಕೋಟಿ ಕೊಡಬೇಕು, ಮತ್ತು ಇನ್ನು 6,000 ಕೋಟಿ ರೂಪಾಯಿ ಬೇರೆ ಪೆರಿಫೆರಲ್ ರಿಂಗ್ ರೋಡು ಅದಕ್ಕೆ ಎಲ್ಲ ಕೊಡಬೇಕು ಅಂತ ಮಾಡಿದರು. ಆದರೆ ಅದನ್ನು ಕೊಡಲಿಲ್ಲ ಅವರು. ಇಂಟ್ರೀಮ್ ರಿಪೋರ್ಟು 15th ಕಮಿಷನ್ ರಿಪೋರ್ಟು 15th ರಿಪೋರ್ಟ್ನಲ್ಲೇ ಶಿಫಾರಸು ಮಾಡಿದರು.
ಅವರು ಕರ್ನಾಟಕದಿಂದ ಡೆಲ್ಲಿಗೆ ರಾಜ್ಯಸಭಾ ಮೆಂಬರಾಗಿ ಹೋಗಿರೋರು, ಅವರೇ ಮಾಡಲಿಲ್ಲ, ಅವರೇ ಹಣಕಾಸಿನ ಮಂತ್ರಿ. ಹೌದು, ನಾನು ಪಾಲ್ಗೊಂಡೆ. ಅಣ್ಣ ಕೈ ಸರ್